ಬಾಗಲಕೋಟೆ ವಲಯದ ನವನಗರ ಕಾರ್ಯಕ್ಷೇತ್ರ ಧರಣಿ ಕೇಂದ್ರ ವಾರ್ಷಿಕೋತ್ಸವ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತು ನಡೆದ ಬಾಗಲಕೋಟೆ ವಲಯದ ನವನಗರ ಕಾರ್ಯಕ್ಷೇತ್ರ ಧರಣಿ ಕೇಂದ್ರ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಜ್ಞಾನ ವಿಕಾಸ ಯೋಜನಾಧಿಕಾರಿ ಸುಧಾ, ವಕೀಲರಾದ ಗೀತಾ ಹಾಗೂ ನಗರಸಭೆ ಸದಸ್ಯರಾದ ಶಾಂತಾ ಹನುಮಕ್ಕನವರ್, ವಲಯದ ಮೇಲ್ವಿಚಾರಕರು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ವಕೀಲರಾದ ಗೀತಾ ಅವರು ಯೋಜನೆಯ ಬಗ್ಗೆ, ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ, ಕಾನೂನಿನ ಮಹತ್ವದ ಬಗ್ಗೆ ಹೇಳಿದರು ಮತ್ತು ಸುಧಾ ಅವರು ಕೇಂದ್ರ ಸಭೆಯ ಬಗ್ಗೆ, ಉಳಿತಾಯ ಬಗ್ಗೆ, ಯೋಜನೆಯ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಅರ್ಥಪೂರ್ಣವಾದ ಮಾಹಿತಿ ನೀಡಿದರು. ನಗರಸಭೆ ಸದಸ್ಯರಾದ ಶಾಂತಾ ಅವರು ಯೋಜನೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಸ್ವಾಗತವನ್ನ ಸಂಘ ಸದಸ್ಯರಾದ ರೇಣುಕಾ ನಿರೂಪಿಸಿದರು. ಈ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಎಲ್ಲಾ ಸಂಘದ ಸದಸ್ಯರು ಉಡಿ ತುಂಬುವ ಕಾರ್ಯಕ್ರಮ ಮಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರು. ಸಂಘ ಸದಸ್ಯರು ಮತ್ತು ಒಕ್ಕೂಟ ಅಧ್ಯಕ್ಷರು, ವಲಯದ ಮೇಲ್ವಿಚಾರಕರು, ಸ್ಥಳೀಯ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಯಾವುದೇ ಒಂದು ಕಾನೂನು ಬರಬೇಕಾದ್ರೆ ಹಂಗೆ ಉಟ್ಕೊಂಡಿರಲಿಲ್ಲ. ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಕಾನೂನು ಉಟ್ಕೋಬೇಕಾದ್ರೆ ಒಂದೊಂದು ಹಿಂಸೆ ಪಟ್ಟಿರ್ತಾಳೆ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಆಸಿಡ್ ದಾಳಿ ಮಹಿಳೆಯರ ಮೇಲೆ ಒಂದು ಲಕ್ಷ್ಮಿ ಅಗರ್ವಾಲ್ ಅಂತೇಳಿ ರಾಜಸ್ಥಾನದವರು. ಆ ಮಹಿಳೆ ಇನ್ನೂ 16 ವರ್ಷ ಇರ್ತದ, ಕಾಲೇಜ್ ಹೋಗ್ತಿರ್ತಾಳೆ. 17 ವರ್ಷ ಇರ್ತದ, ಅವರಿಗೆ 17-18 ವರ್ಷ ಇರ್ತದ, ಕಾಲೇಜ್ ಹೋಗ್ತಾ ಇರ್ತಾಳ. ನಹೀಮ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಿರ್ತಾನ, ಅಡಿಗೆ ಲವ್ ಮಾಡ್ತಿರ್ತಾನೆ. ಲವ್ ಮಾಡೋಂಥ ಸಂದರ್ಭದಲ್ಲಿ ಆಕೆ ದಿನ ಬಿಡಿಸಿರ್ತಾನೆ, ನಾನು ಈಗ ಮದುವೆ ಮಾಡ್ಕೊತೀನಿ, ನನಗೆ ನನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಆಕೆ ಏನು ಮಾಡ್ತಾಳೆ, ನನ್ನ ತಂದೆ ತಾಯಿ ನನಗೆ ಶಿಕ್ಷಣ ಕಲಿಸಿ ಆಗಿದೆ, ನಾನು ಲವ್ ಜೀವನ ಇಷ್ಟ ಇಲ್ಲ, ನನ್ನ ಏನಾಗ್ತಲ್ಲ, ನಾನು ಪದೇ ಫಾಲೋ ಮಾಡ್ಬಾರ್ದು ಅಂತ ಹೇಳ್ತೀವಿ. ಆದ್ರೂ ಆ ವ್ಯಕ್ತಿ ಕೇಳೋಂಗಿಲ್ಲ. ಒಂದಿನ ಏನು ಮಾಡ್ತಿರ್ತಾಳ, ಇಬ್ಬರು ಅಕ್ಕ ತಂಗಿ ಸೇರಿ ಮಾರ್ಕೆಟ್ ಹೊಂದಿರ್ತಾಳ. ಅವ ಹಿಂದಿಂದ ಬೈಕ್ ತೊಗೊಂಡು ಬಂದೇಸಿ ಲಕ್ಷ್ಮಿ ಅಂತ ಹೋಗಿರ್ತಾನೆ. ಆಕೆ ನೋಡೋದ್ರಾಗ ಆ್ಯಸಿಡ್ ಗೊಜ್ಬಿಡ್ತಾನೆ ಆಕೆ ಮುಖಕ್ಕೆ. ಆಕೆ ಮುಖ ಆ್ಯಸಿಡ್ ಗೊಜ್ಜಿನಲ್ಲೇ ಫುಲ್ ಎಲ್ಲ ಸುಟ್ಟು ಕೆಳಗೆ ಬಿದ್ದು ಒಳ್ಳಾಡಿರ್ತಾಳೆ. ಯಾರು ಕೂಡ ಆಕಿನ ಸಹಾಯಕ್ಕೆ ಬರೋಂಗಿಲ್ಲ. ಅಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ ಏನು ಮಾಡ್ತಾನೆ, ಆಕೆಗೆ ಕೊಡ್ತಾನೆ. ಬಿದ್ದು ಒಳ್ಳಾಡ್ತಿರ್ತಾಳೆ. ಎಷ್ಟು ಜನ ನಿಂತ್ಕೊಂಡಿರ್ತಾರೆ, ಫೋಟೋ ತಗೊಂಡಿರ್ತಾರೆ, ಯಾರು ಕೂಡ ಸಹಾಯ ಬರಲ್ಲ. ಅಂತ ಸಂದರ್ಭದಲ್ಲಿ ಡ್ರೈವರ್ ಆಗಿ ಹೆಲ್ಪ್ ಮಾಡಿ ಹಾಸ್ಪಿಟಲ್ ತಗೊಂಡು ಹೋಗ್ತಾರೆ. ಸುಮಾರು ವರ್ಷ ಗೊತ್ತಾಗುತ್ತೆ, ಅಲ್ಲೇ ಟ್ರೀಟ್ಮೆಂಟ್ ತಗೋತಾಳೆ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಕೆ ಮುಖ ಕರಡಿಯೊಳಗೆ ಭಯ ಬರ್ಕೊಂಡು ಊರಿಗೆ ಏನೋ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆಕೆಗೆ ಮುಖ ಸಮೇತ ತೋರಿಸಿದ್ರೆ ಒಂದಿನ ಆಕೆ ನೀರು ತೊಗೊಂಡಿರ್ತಾಳೆ, ಗ್ಲಾಸ್ ಹೊಡೆದು ಮುಖ ಹಾಕಿ. ಅವಾಗ ನನ್ನ ಮುಖ ಈ ಥರ ಕೆಟ್ಟದ, ತುಂಬ ಸುಂದರವಾಗಿರ್ತಾವೆ. ಆಕಿನ ಮುಖ ಫುಲ್ ಎಲ್ಲ ವಿಕಾರ ಆಗಿರ್ತದೆ. ಅವಾಗ ಆಕೆ ಡಿಸೈಡ್ ಮಾಡ್ತಾಳೆ, ನನಗಾದಂತನೂ ಮತ್ತೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಈ ಒಂದು ಆ್ಯಸಿಡ್ ದಾಳಿ ವಿರುದ್ಧ ಪ್ರತಿಭಟನೆ ಮಾಡ್ತಾಳೆ. 2023 ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮ ಇರ್ತಾರಲ್ಲ, ಅವ್ರ ಪತ್ನಿ ಆಕೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗ್ತದೆ. ಅವಾಗ ಕೂಡ 2014 ಆ್ಯಸಿಡ್ ಮೇಲೆ ದಾಳಿ ಆಗಬಾರ್ದು, ಇನ್ಮೇಲೆ ಅದನ್ನು 18 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಯಾರು ಮಾರಾಟ ಮಾಡಬಾರ್ದು ಅಂತೇಳಿ ಕೆಲವು ನಿರ್ಬಂಧಗಳನ್ನು ಹೇಳ್ತದೆ. ಈ ರೀತಿ ಎಲ್ಲಿ ಬೇಕಲ್ಲೇ ಆ್ಯಸಿಡ್ ಮಾರಾಟ ಮಾಡೋದನ್ನು ತಡೀತದೆ ಈ ಕಾಯ್ದೆ. ಅದೇ ರೀತಿ ಮಹಿಳೆಯರ ಮೇಲೆ ಆಗುವ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಆಗುವಂಥ ಲೈಂಗಿಕ ದೌರ್ಜನ್ಯ ಕಾಯ್ದೆಯನ್ನು 2013ರಲ್ಲಿ ತಗೊಂಡು ಬಂದರು. ಅದೇ ರೀತಿ ಮಕ್ಕಳ ಮೇಲೆ 18 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಲೈಂಗಿಕ ಹಲ್ಲೆ ಮಾಡುವಂಥದ್ದು, ಅದನ್ನು 2012ರಲ್ಲಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದರು. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರುವಂಥ ಪೋಕ್ಸೋ ಕಾಯ್ದೆ ಅತಿ ಬಹಳ ಒಂದು ವಿಕೃತ ರೂಪವನ್ನು ಪಡ್ಕೋತಾ ಇದೆ. 1 ವರ್ಷ ಅನ್ನಂಗಿಲ್ಲ, 2 ವರ್ಷ ಅನ್ನಂಗಿಲ್ಲ, 3 ವರ್ಷ ಅನ್ನಂಗಿಲ್ಲ, ಅಂತ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಆಗಲೇ ಗೊತ್ತಾಗ್ತದೆ ನಾವು ಎಷ್ಟು ಮುಂದುವರೆದಿದ್ದೀವಿ ಅಂತ. ಆಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾವು ನಿಮಗೆ ಯಾವಾಗ ಸ್ವಾತಂತ್ರ್ಯ ಯಾವ ಮೇಲೆ 12 ಗಂಟೆ ಕಂಡಿರ್ತ ಆವಾಗ ನಾವು ಸ್ವಾತಂತ್ರ್ಯ. ಆದರೆ ಅದು ಈಗ ನಿಜ ಅನಿಸ್ತದ. ಆದರೆ ಕೆಲವೊಂದು ಪರಿಸ್ಥಿತಿಗಳನ್ನು ನಾವು ನೋಡಿದಾಗ ಗೊತ್ತಾಗ್ತದೆ, ಕೂಡ ಮಹಿಳೆಯರು ಹಿಂದುಳಿದಿದ್ದಾರೆ. ನಾವು ಅವು ಕೆಲವೊಂದು ಕಾಯ್ದೆ ಕಾನೂನುಗಳು ಕೇವಲ ಪುಸ್ತಕದಲ್ಲಿ ಮಾತ್ರ, ಅದರ ಕಾರ್ಯರೂಪದಲ್ಲಿ ಇಲ್ಲ ಅಂತ ನಾವು ನೋಡ್ಬೋದು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಅತಿ ಗೌರಮ್ಮ ಅವರೇ ಅವ್ರಿಗೆ ಹೆಲ್ಪರ್ ಆಗಿ ಬಂದಿದ್ದಾರೆ. ಸುಧೀರಾ ಅವರೇ ವಿಶೇಷವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಧರಣಿಯಲ್ಲ, ಧರಣಿ ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ತಾಯಂದಿರಿಗೆ ಕೂಡ ನಮಸ್ಕಾರ. ಬಂದದ್ದೇ ಈಗ ಎಕ್ಸ್ಪರ್ಟ್
ಮನೆಗೆ ಸ್ವಂತ ಅನ್ನ ಬರುವ ಯಜಮಾನಿಗೂ ಮಾತಾಡ್ತಾ ಇರಲಿಲ್ಲ. ಉಳಿತಾಯ ಅನ್ನೋದು ಕೆಲವರು ಗೊತ್ತೇ ಇರಲಿಲ್ಲ. ಎಲ್ಲ ಉಳಿತಾಯ ಮಾಡ್ತಿದ್ರು, ಸಕ್ಕರೆ ಡಬ್ಬಿಯಲ್ಲಿ ಸಾಸಿವೆ ಡಬ್ಬಿಯಲ್ಲಿ ಉಳಿತಾಯ ಮಾಡೋ ಪರಿಸ್ಥಿತಿ ಇತ್ತು. ಮನೆ ಯಜಮಾನ ಮಾತಾಡ್ತಾ ಇರಲಿಲ್ಲ. ಯಾಕೆ ನಿಂಗೇನು ಗೊತ್ತುಂಟು ಮೇಡಮ್ ಅಂತಲ್ಲ, ಹೆಣ್ಮಗಳು ಈ ಮನೆಗಿರಕ್ಕೆ ಅಡುಗೆ ಮಾಡೋಕ್ಕೆ ಅದನ್ನೇ ನೋಡ್ಕೊಂತಿದ್ರು ಅಲ್ವಾ. ಹೆಣ್ಣು ಅಂದ್ರೆ ಕೇವಲ ಅಡುಗೆ, ಸಂಸಾರಕ್ಕೆ ಅಡುಗೆಗೆ ಮಾತ್ರ ಸೀಮಿತ ಅನ್ನೋ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಬಹಳ ಬಹಳ ಹೆಮ್ಮೆ ಇದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ನಿಮಗೆ ಎಷ್ಟೋ ಜನರಿಗೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾರ ಮನೆಯಲ್ಲಿ ಯಾವ ಸೊಸೆ ಇದ್ದಾರೆ ಇವತ್ತು ಹಾಗಲ್ಲ. ಇವತ್ತು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದ್ದಾರೆ ಅಂದ್ರೆ ನಿಮಗೆ ಇಡೀ ಬಾಗಲಕೋಟೆಯಲ್ಲಿ ಯಾವ್ಯಾವ ಊರಲ್ಲಿ ಏನೇನಿದೆ ಎಲ್ಲ ಗೊತ್ತಿದೆ. ನಿಮ್ಮನ್ನು ಒಬ್ಬರನ್ನೇ ಕಳಿಸಿದ್ರು ಬ್ಯಾಂಕಿಗೆ ಅಡ್ಡಾಡಿ ಬರ್ತೀರಿ, 10 ರೂಪಾಯಿ ಉಳಿತಾಯ ಮಾಡಿ ಗೊತ್ತಿರೋ ಹೆಣ್ಮಕ್ಳು ಲಕ್ಷ ಲಕ್ಷ ರೂಪಾಯಿ ಹೇಳ್ಕೊಂಡು ಒಬ್ಬರು ಮನೆ ಬರ್ತೀರಿ. ಯಾವ ಅಧಿಕಾರಿಗಳನ್ನು ಸಿಗಿ ಮಾತಾಡೋದು ಧೈರ್ಯ ಇದೆ, ಯಾವ ಕಾರ್ಯಕ್ರಮ ಕೊಟ್ಟರೆ ಯಶಸ್ವಿಯಾಗಿ ಮಾಡುತ್ತಾ ಕಲೆ ನಿಮ್ಮಲ್ಲಿದೆ. 10 ರೂಪಾಯಿ ಕಟ್ಟಿಗೆ ಅನ್ಸ್ತಾ ಇದ್ದವ್ರು ಇವತ್ತು ಕೊಳ್ಳ ಅನ್ನೋಕೆ ನಿಮ್ಮ ಒಬ್ಬೊಬ್ಬರ ಉಳಿತಾಯ 8,000 10,000 ಉಳಿತಾಯ ಆಗಿದೆ ಆಗಿಲ್ವಾ? ಹೆಣ್ಮಕ್ಳಿಗೆ ಏನ್ ಗೊತ್ತೈತಿ ಅಂತ ಹೇಳ್ತಾ ಇದ್ದ ಗಂಡ ಅಣ್ಣ ತಮ್ಮ ಇವತ್ತು 3 ಲಕ್ಷ ತಗಬಾ 4 ಲಕ್ಷ ತಗಬಾ ವಾರ ವಾರ ಕಟ್ಟೋಣ ಮನೆ ಕಟ್ಟ ನಮ್ಮ ಸಂತೋಷದಿಂದ ಹೇಳ್ತಾ ಇಲ್ವಾ? ಬದಲಾವಣೆ ಇರುತ್ತಾ ಇದೆ. ಯಾಕಂದ್ರೆ ಸುಮ್ಮನೆ ಹೇಳೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ನಿಮಗೆ ಗೊತ್ತಿರಲಿ. ನೀವೆಲ್ಲ ಹೇಗೆ ಮೆಂಬರ್ ಆಗಿ ಕುಂತಿದ್ದೀರೋ ಅನ್ನತಾಯಿಗಳು ಧರ್ಮಸ್ಥಳ ಸಂಘದ ಒಬ್ಬ ಮೆಂಬರೇ. ನಿಮ್ಮ ಉಳಿತಾಯ 20 ರೂಪಾಯಿ ಇರ್ಬೋದು, ಆದರೆ ನಮ್ಮ ತಾಯಿ ಸಂಗಮಕ್ಕೆ 10 ರೂಪಾಯಿ ಉಳಿತಾಯ. ಅವಾಗ 10 ರೂಪಾಯಿ ಉಳಿತಾಯ ಮಾಡಿ ಒಬ್ಬೊಬ್ಬರ ಉಳಿತಾಯ 34,000 ಆಗಿದೆ. ನೀವೆಷ್ಟು ಸಾಲ ತಗೊಂಡ್ರೆ ಫಸ್ಟ್? 20. ನೀವು ಹಳೆ ಸಂಘ ಅಲ್ಲ, ಹಳೇದು ಫಸ್ಟ್ ಸ್ಟಾರ್ಟಿಂಗ್. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369